ನನ್ನ ಮಗಳಿಗೆ ಹೋಗಿ ಆಗಿದೆ. ಏನು ಮಾಡೋದು, ಎಲ್ಲರ 11 ಜನ ತೀರೋದೆಲ್ಲ ಯಂಗ್ಸ್ಟರ್ಸೆ, 1-2 ಜನದ ಮಾತ್ರ ಮ್ಯಾರೇಜ್ ಆಗಿತ್ತು. ಫಸ್ಟ್ ಆಫ್ ಆಲ್ ನನ್ನ ಮಗಳು ಕ್ರಿಕೆಟ್ ಕ್ರೇಜಿನೆಲ್ಲ ಕ್ರಿಕೆಟ್ ಅಭಿಮಾನಿ ಕೂಡ ಅಲ್ಲ. ಎಲ್ಲ ಫ್ರೆಂಡ್ಸ್ಗಳ ಜೊತೆ ಅವಳು ಹೋಗಿದ್ದಾಳೆ, ಬಟ್ ಹೋಗಿದ್ದು ನನಗೆ ತಿಳಿಸಿದೆ. ಈಗ ಸರ್ಕಾರ ಪರಿಹಾರ ಮಾತ್ರ ಕೊಡ್ತಾ ಇದೆ, ಅದರ ಪರಿಹಾರದ ಬದಲಿಗೆ ನೀವೇನಾದ್ರು ಬೇರೆ ನಿರೀಕ್ಷಿಸ್ತಾ ಇದ್ದೀರಾ? ಪರಿಹಾರದ ಜೊತೆಗೆ ನೀವು ಏನು ನಿರೀಕ್ಷಿಸ್ತಾ ಇದ್ದೀರಿ? ಹಾಗೆ ಯಾರು ಓದಿದ್ದಾರೆ ಏಜಿವ ಅವ್ರಿಗೆ ಒಂದು ಗೌರ್ಮೆಂಟ್ ಕೆಲಸ ಕೊಟ್ಟರೆ ಒಳ್ಳೆಯದು, ಡಿಮ್ಯಾಂಡ್ ಕೂಡ ಅಷ್ಟೇ. ಓಕೆ, ಯಾಕಂದರೆ ಈಗ ನಿಮ್ಮ ಮಗ ಇದ್ದಾನೆ, ಅವನು ಕೂಡ ಒಂದು ಜಾಬ್ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಅವಳು ಕಾಲೇಜಿಂದ ಹೊರಡುವಾಗ ಫೋನ್ ಮಾಡಿದ್ಲು ಮಧ್ಯಾಹ್ನ ಹೆಚ್ಚು ಕಮ್ಮಿ 2 ಗಂಟೆ. ಹೆಚ್ಚು ಕಮ್ಮಿ ಅವರು 3 ವರ್ಷದಷ್ಟಿಗೆ ಸ್ಟೇಡಿಯಂ ರೀಚ್ ಆಗಿದ್ದಾರೆ. ಆಮೇಲೆ ನಾನು ಕಂಟಿನ್ಯೂಸ್ ಮೊಬೈಲ್ ಮಾತಾಡಿದ್ದೀನಿ, ಫೋನ್ ಪಿಕಪ್ ಆಗಲಿಲ್ಲ. ಕೊನೆಗೆ 4:45ಗೆ ಬೇರೆ ಕಡೆಯಿಂದ ಒಂದು ನಂಬರ್ ತೊಗೊಂಡೆ. ಅವ್ರು ಹೇಳಿದ್ದು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ನೀವು ಯಾರಾದರೂ ಬನ್ನಿ ಅಂತ 5 ಗಂಟೆಗೆ ಹೇಳಿದರು. ನಾವು ಹೊರಟಾಗ 5:25 ಆಗಿರ್ಬೋದು ಸಂಜೆ. ಮಣಿಪಾಲ್ ಹಾಸ್ಪಿಟ್ಲ್ ಒಬ್ಬರು ಲೇಡಿ ಡಾಕ್ಟ್ರ್ ಫೋನ್ ಮಾಡಿ, ಇಲ್ಲ ಈ ಥರ ಡೆತ್ ಆಗಿದೆ ಬನ್ನಿ. ಪೊಲೀಸ್ ಸ್ಟೇಷನ್ ಯಾವುದಕ್ಕೂ ಕೊಟ್ಟರು ಕೂಡ ಅದನ್ನು ಒಂದು CBIಗೆ ಕೊಡೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಟ್ಟಿದ್ದೀನಿ. ಯಾಕಂದರೆ ಹೇಗೆ ಡೆತ್ ಆಯಿತು, ಅದಕ್ಕೆ ರೀಸನ್ ಏನು, ಮೇನ್ ಕಾರಣ ಅದು. ಅಂದರೆ ನಾನು ಹೇಳೋದಾದರೆ ಎಲ್ಲ ಜವಾಬ್ದಾರಿ ಸರ್ಕಾರದೇ ಇದು ಆರ್ಗನೈಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ RCB ಅನ್ನೋದು ಜಸ್ಟ್ ಫಾರ್ ಎ ಕ್ಲಬ್, ಅದು ಯಾವುದೊಂದು ರಾಷ್ಟ್ರ ತಂಡನೂ ಅಲ್ಲ, ರಾಜ್ಯ ತಂಡನೂ ಅಲ್ಲ. ಅದಕ್ಕೆ ಇವರು ಇಷ್ಟು ಸಂಭ್ರಮ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಅದನ್ನು ವಿಧಾನಸೌಧ ಮುಂಭಾಗದಲ್ಲಿ, ಇದಕ್ಕಿಂತ ಮೊದಲು ಚೆನ್ನೈ ಮತ್ತು ಮುಂಬೈ ಕೂಡ ವಿನ್ ಆಗಿದೆ. ಅಲ್ಲಿ ಏನು ಆಗಲಿಲ್ಲ, ನಮ್ಮಲ್ಲಿ ಮಾತ್ರ ಆಯಿತು. ನೋಡಿದ್ರೆ ಯಂಗ್ ಜನ್ರೇಷನ್ ಏನು ಹೇಳ್ತೀವಿ, ಯಾಕಂದರೆ ಈ ಅಭಿಮಾನ ಈಗ ಮುಂದಾದರೂ ಹೋಗೋದು ತಪ್ಪಲ್ಲ ಆ ರೀತಿ ಎಲ್ಲ ಮಕ್ಕಳಿಗೆ ಏನು ನೀವು ಒಂದು ಈಗ ಟೋಟಲ್ 11 ಜನ ಡೆತ್ ಆಗಿದ್ದಾರೆ, ಮತ್ತು 43-44 ಜನ ಇಂಜುರಿ ಇದ್ದಾರೆ. ನಮ್ಮ ಸ್ಟೇಟ್ ಬಿಟ್ಟು ಹೊರಗಡೆ ಅವ್ರದ್ದು 1-2 ಡೆತ್ ಆಗಿದೆ. ನಾನು ಹೇಳ್ತಿರೋದು ಮಕ್ಕಳಿಗೆ ಅಷ್ಟೇ, ಅವರು ಒಂದು ಕ್ಷಣಿಕ ಅವತ್ತು ಕ್ರೇಜಿಯಲ್ಲಿ ಹೋದರೆ ತಂದೆ ತಾಯಿಗೆ ಅದು ನಿರಂತರ ಸಾಯೋ ತನಕ ಅವ್ರಿಗೆ ನೆನಪಲ್ಲಿ, ಅದೇನು ನಾವು ಮರೆಯೋಕ್ಕಾಗೋದೇ ಇಲ್ಲಲ್ಲ. ಈಗ ಬೇಕಾದಷ್ಟು ಮೀಡಿಯಾಗಳಿದೆ, ಎಲ್ಲ ನಾವು ಮನೇಲೇ ಕೂತು ನೋಡ್ಬೋದು, ಅಲ್ಲಿ ಹೋಗಿ ನೋಡಬೇಕಾದ್ದೇನಿಲ್ಲ. ಅಲ್ಲಿ ಹೋದರೂ ಕೂಡ ನಮ್ಮನ್ನ ಹತ್ರಕ್ಕೆ ಯಾರೂ ಬಿಡೋದು ಇಲ್ಲ. ಹೌದು, ಅಷ್ಟೇ ಇಷ್ಟ.